ಸರ್ ಸನ್ಮಾನ್ಯ ಸಭಾಧ್ಯಕ್ಷರೇ, ಇವತ್ತು ನನಗೆ ಭಾಳ ಸಂತೋಷ ಆಗ್ತಾ ಇದೆ. ಯಾಕಂದರೆ 2019ರಲ್ಲಿ ನಾನು ಸ್ವಲ್ಪ ಕಾಲ ಲೇಬರ್ ಮಿನಿಸ್ಟರ್ ಆಗಿದೆ, ಕಾರ್ಮಿಕ ಸಚಿವವಾಗಿದೆ. ಆಗ ಮೊದಲು ಈ ಗಿಗ್ ವರ್ಕರ್ಸ್ದು ಪರಿಸ್ಥಿತಿನ ಅರಿತು ಅವತ್ತು ಆ ಆರ್ಗನೈಸೇಷನ್ಸ್ನ ಮತ್ತು ಗಿಗ್ ವರ್ಕರ್ಸ್ ರೆಪ್ರೆಸೆಂಟೇಟಿವ್ಸ್ನ ಕರೆದು, ಆಗ ಮಣಿವಣ್ಣನ್ನು ನಮ್ಮ ಲೇಬರ್ ಸೆಕ್ರೆಟರಿ ಆಗಿದ್ದರು, ನಾವು ಬೀಜ ಹಾಕೋದು ಇವರ ಹಿತನ ನಾವು ಕಾಪಾಡಬೇಕು. ಯಾಕಂದರೆ ಯಾವುದೇ ಆಡಳಿತಕ್ಕೆ ಒಂದು ಅಂತಃಕರಣ ಅನ್ನೋದೊಂದಿರಬೇಕು. ಇಂಥ ವರ್ಕರ್ಸ್ದು ಸೋಷಿಯಲ್ ಸೆಕ್ಯೂರಿಟಿ ನಾವು ನೋಡಬೇಕು ಅಂತ ನಾವು ಯೋಚನೆ ಮಾಡಿದ್ವಿ. ಇವತ್ತು ಸರ್ಕಾರ ತಂದಿರೋದು ಭಾಳ ಒಂದು ಒಳ್ಳೆಯ ಯೋಜನೆ ಇದು. ಅವ್ರದ್ದು ಸುಮಾರು 4 ಲಕ್ಷ ಆ್ಯಂಡ್ ಪ್ಲ್ಯಾಟ್ಫಾರ್ಮ್ ಬೇಸ್ಡ್ ಇವತ್ತು ಸರ್ವಿಸಸ್ ಏನಿದೆ, ಇಟ್ ಈಸ್ ದ ನ್ಯೂ ನಾರ್ಮಲ್. ಇವತ್ತು ಎಲ್ಲರೂ ಕೂಡ ಸ್ವಿಗ್ಗಿನೋ, ಝೊಮ್ಯಾಟೊನೋ, ಬ್ಲಿಂಕಿಟ್ಟೋ ಬೇರೆ ಬೇರೆ ಇದೆ, ಅದರದ್ದು ಸಹಾಯ ತೊಗೊಂಡು ಇವತ್ತು ಮನೆಯಿಂದ ಆಚೆ ಹೋಗದೇನೆ ಮನೆ ಬಾಗಿಲಿಗೆನೆ ಇವತ್ತು ಸರ್ವಿಸ್ ಕೊಡೋದು. ಇವತ್ತು ಇಟ್ ಹ್ಯಾಸ್ ಬಿಕಮ್ ದ ಪ್ರಾಕ್ಟೀಸ್. ಸೊ ತಾವು ಹೇಳ್ದಂಗೆ 2029-30ಕ್ಕೆ 35 ಲಕ್ಷ ಜನ ಇದರಲ್ಲಿ ಕೆಲಸ ಮಾಡ್ತಾರೆ. ನಮ್ಮ ರಾಜ್ಯದಲ್ಲಿ ಈಗಾಗಲೇ ಸುಮಾರು 4 ಲಕ್ಷ ಜನ ಇದರಲ್ಲಿ ಡೈರೆಕ್ಟ್ಲಿ ಇಂಡೈರೆಕ್ಟ್ಲಿ ಪಾರ್ಟ್ ಟೈಮ್ ಆರ್ ಫುಲ್ ಟೈಮ್ ಕೆಲಸ ಮಾಡ್ತಾ ಇದ್ದಾರೆ ಅಂತ ಏನು ಹೇಳಿದರೆ ನಾನು ಒಪ್ಕೊಳ್ತೀನಿ. ಇದು ಭಾಳ ಒಂದು ಲೇಸ್ಟೇಷನು. ನನಗೆ ಒಂದು ಅಂತಂದರೆ, ನಿಮ್ಮ ಸೋಷಿಯಲ್ ಸೆಕ್ಯೂರಿಟಿ ಡೆಫಿನೇಷನಲ್ಲಿ means the measures of protection afforded to gig workers and platform workers to ensure access to health care. ಅವರ ಹೆಲ್ತ್ ಕೇರು, ಅವ್ರ ಓಲ್ಡ್ ಏಜಲ್ಲಿ ಏನು ಮಾಡಬೇಕು ಇದನ್ನೆಲ್ಲನೂ ಕೂಡ ಮಾಡಿದ್ದೀರ. ನನಗೊಂದು ಅನಿಸಿದ್ದು, ಸನ್ಮಾನ್ಯ ಸಭಾಧ್ಯಕ್ಷರೇ, ಸಚಿವರನ್ನ ಕೇಳ್ತೀನಿ, ಸೆಕ್ಷನ್ 5 ಅಂತ ಒಂದಿದೆ ನಿಮ್ಮದು, ಮೀಟಿಂಗ್ಸ್ ಆಫ್ ದಿ ಬೋರ್ಡ್. ಆ ಮೀಟಿಂಗ್ಸ್ ಆಫ್ ದಿ ಬೋರ್ಡಲ್ಲಿ 5(1) ಏನಂತ ಹೇಳ್ತೆ, ದ ಬೋರ್ಡ್ ಶಾಲ್ ಮೀಟ್ ಅಟ್ ಸಚ್ ಟೈಮ್ ಅಂಡ್ ಪ್ಲೇಸ್ and observe such rules of procedure for transaction of business at its meetings as may be prescribed ಅಂತ ಒಂದು ಹಾಕಿದ್ದೀರಾ. ಅದರಲ್ಲಿ ಒಂದು ಪ್ರೊವೈಸೋ ಇದೆ, provided that the board shall meet at least once quarterly. It is mandatory. Provided that the board shall meet at least once quarterly. Next ಏನು ಹೇಳ್ತೀರಾ ಅಂದರೆ, provided further that the chairperson may convene a meeting of the board once in a quarterly upon return request from 1/4 members of the board. ಈಗ ಕ್ವಾರ್ಟರ್ಲಿ ಭೇಟಿ ಮಾಡಲೇಬೇಕು ಅಂತ ಇರುವಾಗ ಈಸ್ ಇಟ್ ನಾಟ್ ರಿಡಂಡೆಂಟ್? ಮತ್ತೆ ನೀವು ಹೇಳ್ತೀರಾ ಮೇ ಕನ್ವೀನ್ ಎ ಮೀಟಿಂಗ್ ಆಫ್ ದಿ ಬೋರ್ಡ್ ಒನ್ಸ್ ಇನ್ ಎ ಕ್ವಾರ್ಟರ್ಲಿ. ಅಂದರೆ ಬಿಫೋರ್ ಕ್ವಾರ್ಟರ್ಲಿ ಒಂದು ಮೀಟಿಂಗ್ ಮಾಡೋದಕ್ಕಾನ ಅದನ್ನು ಕ್ಲಾರಿಫಿಕೇಶನ್ ಕೊಡಬೇಕು. ಆಮೇಲೆ ಮೂರನೇದು, ನನಗೆ ಸಭಾಧ್ಯಕ್ಷರೇ, ಈ ಸಮಯದಲ್ಲಿ ಈ ಥರ ಒಂದು ಏನು ಗಿಗ್ ವರ್ಕರ್ಸ್ದು ಹಿತನ ಕಾಪಾಡೋಕ್ಕೆ ತಂದಿದ್ದಾರೆ, ಇದ್ರ ಜೊತೆನೆ ಉಪಮುಖ್ಯಮಂತ್ರಿಗಳು ಇಲ್ಲಿದ್ದಾರೆ. ಸರ್ ಸ್ವಲ್ಪ ಗಮನ ಕೊಡಿ. ಇವತ್ತು ಇವರೆಲ್ಲರೂ ಕೂಡ ಅಸಂಘಟಿತ ಕಾರ್ಮಿಕರು, ಅನ್ಆರ್ಗನೈಸ್ಡ್ ವರ್ಕರ್ಸ್. ನಮ್ಮ ದೇಶದಲ್ಲಿ ಆರ್ಗನೈಸ್ಡ್ ವರ್ಕರ್ಸ್ ಇರೋದು ನಾಟ್ ಈವನ್ 5%. ಮೇಜರ್ ಈಸ್ ಅನ್ಆರ್ಗನೈಸ್ಡ್ ಇವ್ರದ್ದು. ಇದೇ ಥರ ನಮ್ಮ ಕರ್ನಾಟಕ ಸರ್ಕಾರದಲ್ಲಿ ಸುಮಾರು 4 ಲಕ್ಷ ಜನ 3.80 lakhs ಹೊರಗುತ್ತಿಗೆ ಕಾರ್ಮಿಕರು ಕೆಲಸ ಮಾಡ್ತಾ ಇದ್ದಾರೆ. ಇವರು ವಿಶೇಷವಾಗಿ ಇಂಧನ ಇಲಾಖೆಯಲ್ಲಿ ಸ್ಟೇಷನ್ ಆಪರೇಟರ್, ಸ್ಟೇಷನ್ ಸಹಾಯಕರು, ಗ್ಯಾಂಗ್ಮನ್, ಇವರೆಲ್ಲರೂ ಕೂಡ ಅಪಾಯಕಾರಿ ಕೆಲಸನೇ ಮಾಡ್ತಾ ಇದ್ದಾರೆ. ಅವರ ಹಿತನೂ ಕೂಡ ಇವತ್ತು ನಾವು ಕಾಣಬೇಕು. ಇಟ್ಸ್ ಅ ಬಿಗ್ ನಂಬರ್, 3.80 lakhs ಅಂತ ಅಂದರೆ. ಅವ್ರಿಗೆ ಸೋಷಿಯಲ್ ಸೆಕ್ಯೂರಿಟಿ ಇಲ್ಲ, ಸಾಮಾಜಿಕ ಭದ್ರತೆನೇನು ಇದ್ದಿಲ್ಲ, ಏನೂ ಇಲ್ಲ. ಅದಕ್ಕೆ ಈ ಸಮಯದಲ್ಲಿ ನಾನು ಒಂದು ತಿದ್ದುಪಡಿನ ತಮಗೆ ಸೂಚಿಸ್ತಾ ಇದ್ದೀನಿ. ಯು ಕನ್ಸಿಡರ್ ಇಟ್. ಇವಾಗ ನೀವೇನು ಕರ್ನಾಟಕ ಪ್ಲಾಟ್ಫಾರ್ಮ್ ಬೇಸ್ಡ್ ಗಿಗ್ ವರ್ಕರ್ ಸೋಷಿಯಲ್ ಸೆಕ್ಯೂರಿಟಿ ಅಂಡ್ ವೆಲ್ಫೇರ್ ಬಿಲ್ ಅಂತ ತಂದಿದ್ದೀರಾ, ಅದನ್ನು ಅಮೆಂಡ್ಮೆಂಟ್ ಮಾಡಿ ಕರ್ನಾಟಕ ವೇದಿಕೆ ಆಧಾರಿತ ಗಿಗ್ ಕಾರ್ಮಿಕರ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಹಾಗೂ
ಹೊರಗುತ್ತಿಗೆ ನೌಕರರ ಕಲ್ಯಾಣ ಅಧಿನಿಯಮ 2025 ಎಂದು ಕರೆಯತಕ್ಕದ್ದು. ಸ್ಮಾಲ್ ಅಮೆಂಡ್ಮೆಂಟ್. ಆಮೇಲೆ ಸೆಕ್ಷನ್ 2ನಲ್ಲಿ ಒಂದು ಸೇರಿಸಬೇಕು. ಹೊರಗುತ್ತಿಗೆ ಕಾರ್ಮಿಕ ಎಂದರೆ ಕರ್ನಾಟಕ ಸರ್ಕಾರದ ಇಲಾಖೆಯಲ್ಲಿ ಅಥವಾ ಇಲಾಖೆಯ ಯಾವುದಾದರೂ ಅಧೀನ ಸಂಸ್ಥೆಯಲ್ಲಿ, ಸರ್ಕಾರದ ಕಂಪನಿಗಳಲ್ಲಿ, ವಿಶ್ವವಿದ್ಯಾನಿಲಯಗಳು, ಶಾಸನಬದ್ಧ ಪ್ರಾಧಿಕಾರಗಳು, ನಿಗಮ ಮಂಡಳಿಗಳು, ಇತರ ವೈದ್ಯಕೀಯ ಕಾಲೇಜುಗಳು, ಸರ್ಕಾರಿ ನರ್ಸಿಂಗ್ ಕಾಲೇಜುಗಳು ಮುಂತಾದ ಸಂಸ್ಥೆಗಳ ನೌಕರ ಸಿಬ್ಬಂದಿ ಒಂದು ಹೊಸ ಕಾಲಮನ್ನು ಸೇರಿಸಿ ಹೊರಗುತ್ತಿಗೆ ಆಧಾರದ ಮೇಲೆ ಸೇವೆ ಸಲ್ಲಿಸುತ್ತಿರುವ ಕಾರ್ಮಿಕರನ್ನು, ನೌಕರರನ್ನು, ಸಿಬ್ಬಂದಿಯನ್ನು ಗಂಭೀರ ಸ್ವರೂಪದ ಆರೋಪಗಳ ವಿಚಾರಣೆಯ ನಂತರವೇ ಸೇವೆಯಿಂದ ವಜಾಗೊಳಿಸತಕ್ಕದ್ದು. ಇದ್ದಕ್ಕಿದ್ದಾಗೆ ಕಳಿಸ್ಬಿಡೋದಲ್ಲ. ಒನ್ ಫೈನ್ ಡೇ ಹಿ ವಿಲ್ ಬಿ ಲಿಫ್ಟ್ ಆಫ್ ರಿಲೇಟರ್ ಮಾನ ಸಹ ಕಳ್ಸೋದು. ನೀವೇನು ಹೇಳಿದ್ರಿ ಇವತ್ತು ಅವ್ರದ್ದು ಇದಕ್ಕಿದ್ದಂಗೆ ಕಳ್ಸೋದನ್ನ ನಾವು ತಡಿತಾ ಇದ್ದೀವಿ ಅಂತ. ಈ ನೌಕರರಿಗೆ ಸೇವಾ ಭದ್ರತೆ ನೀಡಲು ವಿಮಾ ಪರಿಹಾರ, ಆರೋಗ್ಯ ಚಿಕಿತ್ಸಾ ವ್ಯವಸ್ಥೆ, ಕ್ಷೇಮ ನಿಧಿ ಆಧಾರಿತ ಪಿಂಚಣಿ ವ್ಯವಸ್ಥೆಗಳನ್ನು ಕಡ್ಡಾಯವಾಗಿ ಒದಗಿಸಬೇಕು. ಅಪಾಯಕಾರಿ ಸೇವೆ ಸಲ್ಲಿಸುವ ನೌಕರರನ್ನು ಒಳಗುತ್ತಿಗೆಗೆ ಒಳಪಡಿಸಬೇಕು. ಅಪಾಯಕಾರಿ ಸೇವೆ ಸಲ್ಲಿಸುವ ನೌಕರನ್ನು ಇನ್ನು ಮುಂದೆ ಯಾವುದೇ ಕಾರಣಕ್ಕೆ ಹೊರಗುತ್ತಿಗೆ ಮೇಲೆ ನೇಮಕಾತಿ ಮಾಡಿಕೊಳ್ಳಬಾರದು ಎಂದು ಕೋರುತ್ತೇನೆ ಅಂತ ಒಂದು ತಿದ್ದುಪಡಿನ ತಮ್ಮ ಮೂಲಕ ಸರ್ಕಾರಕ್ಕೆ ನಾನು ಕೊಡ್ತೀನಿ, ತೋಳ್ಬೇಕು. ಸೊ ಈ ದೃಷ್ಟಿಯಿಂದ ಇಟ್ಸ್ ಎ ವೆರಿ ವೆರಿ ಪ್ರೋಗ್ರೆಸಿವ್ ಲೆಜಿಸ್ಲೇಷನ್. ತಾವೇನು ರೂಲ್ಸ್ ಮಾಡುವಾಗ ಇನ್ನಷ್ಟು ಕನ್ಸಲ್ಟೇಷನ್ ಮಾಡಿಬಿಟ್ಟು ಮಾಡಿದ್ರೆ ಭಾಳ ಅನುಕೂಲ ಆಗುತ್ತೆ. ಐ ವೆಲ್ಕಮ್ ಇಟ್. ಮಾನ್ಯ ಅಧ್ಯಕ್ಷರೇ, ಸರ್ಕಾರ ಗಿಗ್ ವರ್ಕರ್ಸ್ ಅನುಕೂಲಕ್ಕಾಗಿ ಈಗೇನು ಕಾನೂನನ್ನು ತೆಗೆದುಕೊಂಡು ಬರ್ತಿದ್ದೀರಿ ಅದನ್ನು ನಾನು ಸ್ವಾಗತ ಪಡಿಸ್ತೇನೆ. 2020ರಲ್ಲಿ ಕೇಂದ್ರ ಸರ್ಕಾರ ಇದನ್ನು ಪಾರ್ಲಿಮೆಂಟ್ದಲ್ಲಿ ಸೋಷಿಯಲ್ ಸೆಕ್ಯೂರಿಟಿ ಕೋಡ್ ಆನ್ ಸೋಷಿಯಲ್ ಸೆಕ್ಯೂರಿಟಿ ಆ್ಯಕ್ಟ್ ಅಂತ ಅದನ್ನು 2020ರಲ್ಲಿ ತೆಗೆದುಕೊಂಡು ಬಂದಿತ್ತು. ಈಗಾಗಲೇ ಮಂತ್ರಿಗಳು ಹೇಳಿದಂಗೆ ನೀತಿ ಆಯೋಗದ ಒಂದು ಸಂಖ್ಯೆ ಪ್ರಕಾರ 2029-30 ತನಕ ದೇಶದ ಸುಮಾರು 4.1% ವರ್ಕರ್ಸ್, ಅಂದ್ರೆ ಐ ಥಿಂಕ್ 2.5 crores ವರ್ಕರ್ಸ್ ಗಿಗ್ ವರ್ಕರ್ಸ್ ಆಗಿರ್ತಾರೆ. ಇದು ಭಾಳ ಅಂದ್ರೆ ಭಾಳ ದೊಡ್ಡ ಸಂಖ್ಯೆ. ಅವರ ಕಾಳಜಿಗಾಗಿ ಈಗ ಆಲ್ರೆಡಿ ಬಿಹಾರ್ ಮತ್ತು ರಾಜಸ್ಥಾನ ರಾಜ್ಯಗಳು ಇದು ಕಾನೂನನ್ನು ತೆಗೆದುಕೊಂಡು ಬಂದಿದ್ದಾರೆ. ಅದ ಮೇಲ್ಪಂಕ್ತಿಯನ್ನು ಇವತ್ತು ನಮ್ಮ ರಾಜ್ಯ ಸರ್ಕಾರ ಕೂಡ ಹಾಕ್ತಿರೋದು ಭಾಳ ಒಳ್ಳೆಯ ವಿಚಾರ. ಇದರಲ್ಲಿ ಒಂದೆರಡು ವಿಷಯಗಳನ್ನು ನಾನು ಮಂತ್ರಿಗಳ ಗಮನಕ್ಕೆ ತೆಗೆದುಕೊಂಡು ಬರೋಕ್ಕೆ ಇಚ್ಛಪಡ್ತೇನೆ. ಇದು ನೀವೇನು ಕಾಂಟ್ರಿಬ್ಯೂಷನ್ ತೆಗೆದುಕೊಂಡು ಬರ್ತೀರಿ, ಈ ಕಾಂಟ್ರಿಬ್ಯೂಷನ್ ಐತಲ್ಲ, ಊಬರು, ಓಲಾ ಈ ಟೈಪ್ ಕಂಪ್ನಿಗಳು ಅವ್ರು ತಮ್ಮ ಇದರಿಂದ ಡಿಡಕ್ಟ್ ಮಾಡಿ ನಿಮ್ಗೆ ಕೊಡ್ಬೋದು. ಆದರೆ ಸರ್ಟನ್ ಪ್ಲಾಟ್ಫಾರ್ಮ್ಸ್ ಅದಾವೆ. ರ್ಯಾಪಿಡೋ ಐತಿ, ನಮ್ಮ ಯಾತ್ರಿ, ಅಲ್ಲೇ ಅವ್ರೇನು ಚಾರ್ಜ್ ಮಾಡೋದೇ ಇಲ್ಲ. ರ್ಯಾಪಿಡೋನು ಚಾರ್ಜ್ ಮಾಡೋದಿಲ್ಲ, ನಮ್ಮ ಯಾತ್ರಿ ಅವರು ಚಾರ್ಜ್ ಮಾಡೋದಿಲ್ಲ. ಡೈರೆಕ್ಟ್ಲಿ ಕಸ್ಟಮರ್ ದುಡ್ಡು ಕೊಡ್ತಾರೆ. ಅಲ್ಲಿ ಇದನ್ನು ಯಾವ ರೀತಿ ನೀವು ಕಾಳಜಿ ತೊಗೊತೀರಿ ನೋಡಬೇಕು. ಅದನ್ನು ಫೀಸ್ ಹೆಂಗೆ ಕಲೆಕ್ಟ್ ಮಾಡ್ತೀರಿ. ಅದೇ ರೀತಿ ಊಬರ್ ಐತಲ್ಲ, ಟ್ಯಾಕ್ಸಿ ಇದ್ರೆ ಅವರು ನಿಮ್ಗೆ ಕೊಡ್ತಾರೆ. ಊಬರ್ ಆಟೋ ರಿಕ್ಷಾ ಏನಿದೆ ಅಲ್ಲ, ಅಲ್ಲಿ ಪೇಮೆಂಟ್ ಐತಲ್ಲ ಡೈರೆಕ್ಟ್ಲಿ ಕಸ್ಟಮರ್ ಕೊಟ್ಬಿಡ್ತಾನೆ ಆಟೋ ರಿಕ್ಷಾದವ್ರಿಗೆ. ಅಲ್ಲಿ ಹಂತಲ್ಲೇ ನೀವು ಹೆಂಗೆ ಕಾಂಟ್ರಿಬ್ಯೂಷನ್ ಮಾಡ್ತೀರಿ ಅದನ್ನೊಂದು ಸ್ವಲ್ಪ ಇದನ್ನು ಕ್ಲಾರಿಫಿಕೇಷನ್ ಮಾಡಿರಿ. ಆಮೇಲೆ ಇದು ವೇರಿಯಬಲ್ ರೇಟ್ಸ್ ಆಫ್ ಕಾಂಟ್ರಿಬ್ಯೂಷನ್ ಏನಿದೆ ಅಲ್ಲ, ಇದ್ರ ಬಗ್ಗೆ ವಿಚಾರ ಮಾಡಿರಿ. ಯಾಕಂದ್ರೆ ಈಗ GSTಯಲ್ಲಿ ಕೂಡ ಈಗ ಅದು ವೇರಿಯಬಿಲಿಟಿ ಕಡಿಮೆ ಮಾಡ್ತಾ ಇದ್ದಾರೆ. ದ ಮೂಮೆಂಟ್ ಯು ಬ್ರಿಂಗ್ ಇನ್ ವೇರಿಯಬಿಲಿಟಿ, ಇಲ್ಲೇ ಮತ್ತು ಇದು ಕರಪ್ಷನ್ನಿಗೆ ಅನುಕೂಲ ಆಗ್ತೈತಿ. ಯಾವ ಸರ್ಟನ್ ಆರ್ಗನೈಸೇಷನಿಗೆ 1% ಅವ್ರು ನಮ್ಗೆ 1% ಮಾಡ್ರಿ ಅಂತ ಹೇಳ್ತಾರೆ, ಇನ್ನೊಬ್ರು ಇವ್ರು ನಿಮ್ಮ ಡಿಪಾರ್ಟ್ಮೆಂಟ್ದವ್ರು 5% ಅಂತ ಹೇಳ್ತಾರೆ, ಮತ್ತು ಅಲ್ಲಿ ನೆಗೋಸಿಯೇಷನ್ ಶುರು ಆಗ್ತಾವೆ. ಆ ಟೈಪ್ ಆಗ್ದಂಗೆ ಇದಕ್ಕೆ ಏನಾದರೂ ಒಂದು ಫಿಕ್ಸ್ಡ್ ಪರ್ಸೆಂಟೇಜ್ ಇಡೋದು ಒಳ್ಳೇದು ಅನಿಸ್ತೈತಿ. ಆಮೇಲೆ ಇದೇನು ನಮ್ಮ ಸುರೇಶ್ ಕುಮಾರ್ ಅವರು ಸಜೆಷನ್ ಮಾಡಿದರು, ಭಾಳ ಒಳ್ಳೆ ಸಜೆಷನ್ ಐತಿ. ಅದು ಕೇವಲ ಸರ್ಕಾರಿ ಔಟ್ಸೋರ್ಸ್ ಅಷ್ಟೇ ಅಲ್ಲ, ಪ್ರೈವೇಟ್ದಲ್ಲಿ ಕೂಡ ಏನು ಔಟ್ಸೋರ್ಸ್ ಇದೆ ಅದನ್ನು ಕೂಡ ಅದರಲ್ಲಿ ಇನ್ಕ್ಲೂಡ್ ಮಾಡ್ಕೋರಿ ಅಂತ ನಾವು ವಿನಂತಿ ಮಾಡಿಕೊಂಡು, ಒಟ್ಟಾರೆ ಇದೊಂದು ಒಳ್ಳೆ ಕಾನೂನು. ಇದನ್ನು ತೆಗೆದುಕೊಂಡು ಬಂದಿದ್ದಕ್ಕೆ ಮಂತ್ರಿಗಳಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಮಾನ್ಯ ಅಧ್ಯಕ್ಷರೇ, ಇವತ್ತು ಗಿಗ್ ಕಾರ್ಮಿಕರ ಬಗ್ಗೆ ಭಾಳ ಒಳ್ಳೆಯ ಒಂದು ಕೆಲಸವನ್ನು ಕಾರ್ಮಿಕ ಸಚಿವರು ಮಾಡಿದ್ದಾರೆ. ಅದಕ್ಕೆ ಸ್ವಾಗತವನ್ನು ಮಾಡ್ತಾ ಒಂದು 2-3 ವಿಷಯಗಳ ಬಗ್ಗೆ
ಮಾಹಿತಿ ತಗೋಬೇಕು ಮತ್ತು ಒಂದು ಸಲಹೆಯನ್ನು ಕೊಡಬೇಕು ಅಂತ ನಾನು ಕೇಳ್ಕೊತೀನಿ. ನಾನು ಇವತ್ತು ಗಿಗ್ ಕಾರ್ಮಿಕರು ಅಂತ ಕೇಳಿದೆ, ಏನು ಗಿಗ್ ಕಾರ್ಮಿಕರು ಯಾವುದು ಅಂತ. ಅಸಂಘಟಿತ ಕಾರ್ಮಿಕರು ಬೇರೆ, ಗಿಗ್ ಕಾರ್ಮಿಕರು ಬೇರೆ ಅಂತ ಹೇಳಿದ್ರು. ಇವತ್ತು ಏನಾಗಿದೆ ಪರಿಸ್ಥಿತಿ ಅಂತಂದರೆ 4 ಲಕ್ಷ ಜನ ಇದ್ದಾರೆ ಬೆಂಗಳೂರಿನಲ್ಲಿ, ಸುಮಾರು 2-2.5 ಲಕ್ಷ ಜನ ಗಿಗ್ ಕಾರ್ಮಿಕರು ಕೆಲಸ ಮಾಡ್ತಾರೆ. ಆದರೆ ಇದು ವಿಧೇಯಕ ತಗೋಬೇಕು ಅಂದರೆ ಕನ್ನಡಿಗರು ಎಷ್ಟಿದ್ದಾರೆ, ಹೊರ ರಾಜ್ಯ ಕೂಡ ಅಷ್ಟೇ ಜನ ಇದ್ದಾರೆ, ಹೊರ ರಾಜ್ಯದಲ್ಲಿದ್ದಾರೆ. ಆದರೆ ಈ ಒಂದು ವ್ಯವಸ್ಥೆ ಕನ್ನಡಿಗರಿಗೆ ಸಿಗಬೇಕು ಅಂತ ನಾವು ಮನವಿಯನ್ನು ಮಾಡ್ಕೊತೀನಿ. ಯಾಕೆಂದರೆ ನಾವು ಕರ್ನಾಟಕದ ಅಸೆಂಬ್ಲಿಲಿ ಮಾಡಬೇಕು ಅಂದಾಗ ಪ್ರಾಮುಖ್ಯತೆ ಮೊದಲು ಕನ್ನಡಿಗರಿಗೆ ಕೊಡಬೇಕು. ಇವತ್ತು ಒಂದು ವಾರ ಕೆಲಸ ಮಾಡ್ತಾರೆ ಮತ್ತೆ ಅವ್ರು ಹೊಟ್ಬಿಡ್ತಾರೆ. ಆದರೆ ಕನ್ನಡಿಗರಿಗೆ ಒಂದು ಅವಕಾಶವನ್ನು ಮಾಡಬೇಕು ಅಂತ ಕೇಳಿ ಇದರಲ್ಲಿ ಪರಿಭಾಷೆಯಲ್ಲಿ 2ನೇ ಪೇಜಲ್ಲಿ ಸಾಮಾಜಿಕ ಭದ್ರತೆ ಎಂದಿದೆ. ಸಾಮಾಜಿಕ ಭದ್ರತೆ ಅಂದರೆ ಗಿಗ್ ಕಾರ್ಮಿಕರು, ವೇದಿಕೆಯ ಕಾರ್ಮಿಕರು, ವಿಶೇಷವಾಗಿ ವಯಸ್ಸಾದ, ನಿರುದ್ಯೋಗದ, ಅನಾರೋಗ್ಯದ, ಅಸಮರ್ಥರು ಮತ್ತು ಗಾಯಗೊಂಡರು ಮತ್ತು ಪ್ರಸೂತಿಯಾದ, ಯಾರಿಗೆ ಮಕ್ಕಳು ಮರಿದ ಪ್ರಸೂತಿಯಾದವ್ರಿಗೆ ಅವರಿಗೆ ನಾವು ಅನ್ನ ಸಂಪಾದನೆಯಲ್ಲಿ ನಷ್ಟವಾದ ಸಂದರ್ಭದಲ್ಲಿ ಆರೋಗ್ಯ ರಕ್ಷಣೆ ಮಾರ್ಗವನ್ನು ಕೊಡ್ತೀವಿ ಅಂತ ನಾವು ನಮ್ಮಲ್ಲಿ ಮನವಿ ಮಾಡ್ಕೊತೀವಿ. ಇವರೆಲ್ಲರಿಗೂ ಕೂಡ ESI ಹಾಸ್ಪಿಟ್ಲಲ್ಲಿ ಅವರಿಗೆ ಚಿಕಿತ್ಸೆಯನ್ನು ಕೊಡಬೇಕು. ESI ಎಲ್ಲ ಕಾರ್ಮಿಕರು, ಅಸಂಘಟಿತ ಕಾರ್ಮಿಕರಿಗೆ ESI ಹಾಸ್ಪಿಟ್ಲಲ್ಲಿ ಇದನ್ನು ಅವಕಾಶವನ್ನು ಮಾಡಿಕೊಡ್ಬೇಕು ಅಂತ ನಮ್ಮಲ್ಲಿ ಕೇಳ್ತೀನಿ. ಇವತ್ತು ಇದ್ರ ಜೊತೆಗೆ ಹೋಟೆಲ್ ಕಾರ್ಮಿಕರು, ಅವರು ಕೂಡ ಅಸಂಘಟಿತ ಕಾರ್ಮಿಕರು, ಪೆಟ್ರೋಲ್ ಬ್ಯಾಂಕಲ್ಲಿ ಕೆಲಸ ಮಾಡುವಂಥವ್ರು, ಅವರು ಕೂಡ ಅಸಂಘಟಿತ ಕಾರ್ಮಿಕರು. ಯಾರ್ಯಾರು ಇವತ್ತು ಅಸಂಘಟಿತ ಕಾರ್ಮಿಕರು ಅಂತಂದರೆ ಇವತ್ತು ಸಣ್ಣ ಅಸಂಘಟಿತ ಕಾರ್ಮಿಕರು ಕೂಡ ಇದಕ್ಕೆ ಸೇರಿಸ್ಕೊಂಡು, ನೀವು ಹೇಳಿದ್ರಿ ಮ್ಯಾಜಿಸ್ಟ್ರೇಟ್ ತೊಗೊತಾ ಇದ್ದೀವಿ, ಬೇರೆ ತೊಗೊತಾ ಇದ್ದೀವಿ ಅಂತ. ಆದರೆ ಅಸಂಘಟಿತ ಕಾರ್ಮಿಕರು ಯಾರ್ಯಾರಿದ್ದಾರೆ ಎಲ್ಲವೂ ಕೂಡ ಇವರಿಗೆ ಬೆನಿಫಿಟ್ ಆಗಬೇಕು. ಆ ದೃಷ್ಟಿಯಿಂದ ಎಲ್ಲರೂ ಕೂಡ ESI ಹಾಸ್ಪಿಟ್ಲಲ್ಲಿ ಇವ್ರಿಗೆ ಅವಕಾಶವನ್ನು ಮಾಡಿಕೊಳ್ಬೇಕು. ಯಾರು ಒಳ್ಳೆ ಕೆಲಸವನ್ನು ಇವತ್ತು ನೀವು ಮಾಡಿದ್ದೀರಾ, ಆ ದೃಷ್ಟಿಯಿಂದ ನಿಮಗೆ ಒಳ್ಳೆಯದಾಗಲಿ ಅಂತ ಕೇಳ್ತಾ ನಮಸ್ಕಾರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.